ಹಾಯ್ ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಆಪರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಂಟ್ರೋಲ್ ಫ್ಲೋ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಟ್ರೋಲ್ ಫ್ಲೋ ಅಂದರೆ ಯಾವ ಥರ ಇಫ್ ಎಲ್ ಸ್ಟೇಟ್ಮೆಂಟು, ವೈಲು ಅದನ್ನೆಲ್ಲ ಯಾವ ಥರ ಯೂಸ್ ಮಾಡೋದು ಅಂತ ವಿತ್ ಇನ್ ಡೀಟೇಲ್ಡ್ ಎಕ್ಸಾಂಪಲ್ ಸಮೇತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಇಫ್ ಎಲ್ಸ್ ಬಗ್ಗೆ ನೋಡೋಣ. ಇಫ್ ಎಲ್ಸ್ನ ನಾವು ಡಿಸಿಷನ್ ಮೇಕಿಂಗಿಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗೊಂದು ಮಿಷನ್ ಇದೆ ಅಂದ್ಕೊಳ್ಳಿ, YCT ಮಿಷನ್ನು. ಅದರಲ್ಲಿ ಒಂದು ಪ್ಯಾಕೇಜು ಟಾಮಿ ಡೆಲಿವರಿ ಮಾಡಬೇಕು. ಆ ಟಾಮಿ ಡೆಲಿವರಿ ಮಾಡೋ ಪ್ಯಾಕೇಜು ಅಕಸ್ಮಾತ್ 3 ಥರ ಪಾಸಿಬಿಲಿಟಿ ಇದೆ ಅಂದ್ಕೊಳ್ಳಿ. ಒಂದು ಪ್ಯಾಕೇಜು YCTಯಲ್ಲಿ ಡ್ರಾಪ್ ಆಗಿದೆ, ಅವಾಗ ಪ್ಯಾಕೇಜು ಲಾಸ್ಟ್ ಆಗಿದೆ ಅಂತ ಬರಬೇಕು. ಇನ್ನೊಂದು ಕಂಡೀಷನ್ ಬಂದ್ಬಿಟ್ಟು ಟಾಮಿ ಹತ್ರ ಪ್ಯಾಕೇಜ್ ಇಲ್ಲ, ಅದು ಲ್ಯಾನ್ಸು ತೊಗೊಂಡಿದ್ದಾನೆ ಅಂತಾದರೆ ಅವಾಗ ಲ್ಯಾನ್ಸು ನಿನಗೆ ಬಿಟ್ರೆ ಮಾಡಿಯೇ ಮಿಷನ್ ಫೇಲ್ ಆಯಿತು ಅಂತ ಬರಬೇಕು. ಇನ್ನೊಂದು ಕಂಡೀಷನ್ ಬಂದ್ಬಿಟ್ಟು ಪ್ಯಾಕೇಜು ಟಾಮಿ ಹತ್ರನೇ ಇದೆ ಅಂತ ಆದರೆ ಆ ಪ್ಯಾಕೇಜು ಎಲ್ಲಿ ಡೆಲಿವರಿ ಆಗಬೇಕು ಅಂತ ಒಂದು ಕಂಡೀಷನ್ ಇದೆ ಅಂದ್ಕೊಳ್ಳಿ. ಆಗ ನಾನು ಅದಕ್ಕೆ ಯಾವ ಥರ ಕೋಡ್ ಬರೀತೀನಿ ಅಂದರೆ, ಫಸ್ಟ್ ಇಲ್ಲೊಂದು ಕಮೆಂಟ್ ಹಾಕೊಂಡ್ಬಿಡ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ನಾವು ಇಫ್ ಎಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಇಫ್ ಎಲ್ಸು ಇದು ಡಿಸಿಷನ್ ಮೇಕಿಂಗು ಯೂಸ್ ಮಾಡೋದು ಡಿಸಿಷನ್ ಮೇಕಿಂಗ್ ಟೈಮಲ್ಲಿ. ಆವಾಗ ಈಗ ಮಿಷನ್ ಬಂದ್ಬಿಟ್ಟು ಪ್ಯಾಕೇಜಿಂದು, ಅದಕ್ಕೆ ನಾವು ಏನು ಥಿಂಕ್ ಮಾಡಬೇಕು, ಹೂ ಈಸ್ ಹೋಲ್ಡಿಂಗ್ ಪ್ಯಾಕೇಜ್, ಹೂ ಈಸ್ ಹೋಲ್ಡಿಂಗ್ ಪ್ಯಾಕೇಜು. ಈಗ ಕೋಡ್ ಬರಿತೀನಿ. ಅದಕ್ಕೆ ಒಂದು ವೇರಿಯೇಬಲ್ ತೊಗೊತೀನಿ. ವೇರಿಯೇಬಲ್ ಹೆಸರು ಬಂದ್ಬಿಟ್ಟು ಪ್ಯಾಕೇಜ್ ಹೋಲ್ಡರು. ಪ್ಯಾಕೇಜ್ ಹೋಲ್ಡರ್ ಯಾರು ಅಂತ ಚೆಕ್ ಮಾಡೋಕ್ಕೆ. ಇದ್ರ ಟೈಪ್ ಬಂದ್ಬಿಟ್ಟು ಸ್ಟ್ರಿಂಗು. ಈಗ ಸದ್ಯಕ್ಕೆ ಪ್ಯಾಕೇಜು ಟಾಮಿ ಹತ್ರ ಇದೆ ಅಂದ್ಕೊಳ್ಳಿ, ಟಾಮಿ. ನೆಕ್ಸ್ಟು ಇದಕ್ಕೆ ನಾನೀಗ ಇಫ್ ಕಂಡೀಷನ್ ಯೂಸ್ ಮಾಡಿ ಪ್ಯಾಕೇಜ್ ಯಾರ ಹತ್ರ ಇದೆ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಇಫ್ ಪ್ಯಾಕೇಜ್ ಹೋಲ್ಡರ್ ಈಸ್ ಈಕ್ವಲ್ ಟು ಏನಾದರೂ ಲ್ಯಾಂಡ್ಸ್ ಆಗಿದ್ದರೆ ನನಗೆ ಔಟ್ಪುಟ್ ಏನು ಬರಬೇಕು ಅಂತ ಪ್ರಿಂಟ್ ಮಾಡಬೇಕು. ಈಗ ಪ್ರಿಂಟ್ ಏನಂತ ಬರುತ್ತೆ, ಲ್ಯಾನ್ಸ್ ಬಿಟ್ರೇಡ್ ಯು. ಆವಾಗ ಮಿಷನ್ನು ಫೇಲ್ ಆಗುತ್ತೆ. ಸೊ ಮಿಷನ್ ಫೇಲ್ಡ್. ಸೊ ಇನ್ನೊಂದೇನೆಂದರೆ ಇಂಟೆಂಡೇಷನ್ ಭಾರಿ ಮುಖ್ಯ ಈ ಥರ ಕಂಡೀಷನ್ಸ್ ಎಲ್ಲ ಹಾಕ್ಬೇಕಾದ್ರೆ. ಈಗ ಇಫ್ ಕಂಡೀಷನ್ ಹಾಕಿ ಏನಂದರೆ ಇದ್ರ ನೆಕ್ಸ್ಟ್ ಲೈನು ಇಲ್ಲಿ ಡಬಲ್ ಇಂಟೆಂಡೇಷನ್ ಬಂದಿದೆ ಅಂದರೆ ನಾವು ಇದ್ರ ನೆಕ್ಸ್ಟ್ ಏನೇ ಕೊಟ್ಟರು ಅದು ಈ ಸ್ಟೇಟ್ಮೆಂಟ್ ಒಳಗೆ ಕಂಡೀಷನ್ ಒಳಗೆ ಆಗ್ತಿರುತ್ತೆ. ಅಕಸ್ಮಾತ್ ಈ ಕಂಡೀಷನಿಂದ ಹೊರಗೆ ಬರಬೇಕು ಅಂತಿದ್ರೆ ಇಲ್ಲಿ ಡಬಲ್ ಇಂಟೆಂಡೇಷನ್ ತೆಗೆದುಬಿಟ್ಟು ಸಿಂಗಲ್ ಇಂಟೆಂಡೇಷನ್ ಕೊಡಬೇಕು. ನೆಕ್ಸ್ಟು ನಾನು ಯೂಸ್ ಮಾಡ್ತಿರೋ ಕಂಡೀಷನ್ ಬಂದ್ಬಿಟ್ಟು ಎಲ್ಸ್ ಇಫ್ ಕಂಡೀಷನಲ್ಲಿ ಏನು ಕೊಡ್ತೀನಿ ಅಂದರೆ ಪ್ಯಾಕೇಜ್ ಹೋಲ್ಡರು ಯಾರಾಗಿರ್ತಾರೆ, ಈಗ ಟಾಮಿನೇ ಆಗಿರ್ತಾನೆ. ನೆಕ್ಸ್ಟು ಇದರೊಳಗೆ ನಾನು ಪ್ರಿಂಟ್ ಮಾಡಬೇಕು ಈ ಸ್ಟೇಟ್ಮೆಂಟ್, ಈ ಲೂಪಿಂಗ್ ಕಂಡೀಷನ್ ಸ್ಟೇಟ್ಮೆಂಟ್ ಒಳಗೆ. ಅದಕ್ಕೆ ಡಬಲ್ ಇಂಟೆಂಡೇಷನ್ನು ಆಟೋಮೆಟಿಕ್ ಇದು ತೊಗೊಳುತ್ತೆ. ಅಕಸ್ಮಾತ್ ನೀವು ಕೋಡಲ್ಲಿ ಎರರ್ ಆಗಿ ನೀವೇನಾದ್ರು ಬ್ಯಾಕ್ ಸ್ಪೇಸ್ ಒತ್ತಿ ಕ್ಲಿಯರ್ ಮಾಡ್ತಾ ಕೆಲವು ಸಲ ಇಂಟೆಂಡೇಷನ್ನು ಫುಲ್ ಎರರ್ ಕೊಡುತ್ತೆ. ಆ ಟೈಮಲ್ಲಿ ಕ್ಲೀನಾಗಿ ಇಂಟೆಂಡೇಷನ್ ಚೆಕ್ ಮಾಡಬೇಕು, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ಫುಲ್ಲು. ನೆಕ್ಸ್ಟು ಪ್ರಿಂಟು. ಈಗ ನನಗೇನು ಬರಬೇಕಂದ್ರೆ ಡೆಲಿವರ್ ದ ಪ್ಯಾಕೇಜ್ ಟು YCT ಡಾಕ್ಸ್ ಅಂತ ಕೊಡ್ತೀನಿ. ಡಾಕ್ಸ್ ಅಥವಾ ಡಾಕರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಬಂದ್ಬಿಟ್ಟು ಇವೆರಡೂ ಅಲ್ಲ ಅಂದರೆ ಇನ್ನೊಂದು ಕಂಡೀಷನ್ನು. ಸೊ ಇನ್ನೊಂದು ಕಂಡೀಷನ್ ಕೊಡಬೇಕಂದ್ರೆ ನಾನು ಎಲ್ಸ್ ಇಫಿಂದ ಹೊರಗೆ ಬರಬೇಕು. ಎಲ್ಸ್ ಇಫ್ ಕಂಡೀಷನ್ ಹೊರಗೆ ಬರಬೇಕಂದ್ರೆ ಡಬಲ್ ಇಂಟೆಂಡೇಷನ್ ತೆಗೆದುಬಿಟ್ಟು ಸಿಂಗಲ್ ಇಂಟೆಂಡೇಷನ್ ಹಾಕಿ ನೆಕ್ಸ್ಟ್ ಕಂಡೀಷನ್ ಎಲ್ಸ್ ಅಂತ ಹಾಕಿ. ಈಗ ಇವೆರಡೂ ಅಲ್ಲ ಅಂದರೆ ಇನ್ನೊಂದು ಏನಾಗಿರುತ್ತೆ, ಪ್ಯಾಕೇಜ್ ಎಲ್ಲಾದರೂ ಲಾಸ್ಟ್ ಆಗಿರುತ್ತೆ ಅಥವಾ ಎಲ್ಲರೂ ಡ್ರಾಪ್ ಆಗಿರುತ್ತೆ. ಅದಕ್ಕೆ ದ ಪ್ಯಾಕೇಜ್ ಈಸ್ ಲಾಸ್ಟ್ ಇನ್ ದ YCT ಸ್ಟ್ರೀಟ್ಸ್. ಸೊ ಮಿಷನ್ನು ಕೂಡ ಫೇಲ್ ಆಗುತ್ತೆ ಈ ಟೈಮಲ್ಲಿ.
ಓಕೆ, ಈಗ ನಾನು ಕೋಡ್ ರನ್ ಮಾಡಿದ್ರೆ ಡೆಲಿವರ್ ಪ್ಯಾಕೇಜ್ ಟು ದ YCT ಡಾಕರ್ ಅಂತ ಬರ್ತಿದೆ. ಯಾಕಂದರೆ ಪ್ಯಾಕೇಜ್ ಈಗ ಯಾರ ಹತ್ರ ಇದೆ, ಟಾಮಿ ಹತ್ರ ಇದೆ. ಅಕಸ್ಮಾತ್ ನಾನು ಇಲ್ಲಿ ಪ್ಯಾಕೇಜ್ ಹೋಲ್ಡರ್ ಲ್ಯಾನ್ಸ್ ಕೊಟ್ಟರೆ ಈಗ ಔಟ್ಪುಟ್ ಕ್ಲಿಯರ್ ಮಾಡಿ, ಔಟ್ಪುಟ್ ಕ್ಲಿಯರ್ ಮಾಡೋಕ್ಕೆ ಶಾರ್ಟ್ಕಟ್ ಬಂದುಬಿಟ್ಟು ಕಂಟ್ರೋಲ್ ಆಲ್ಟ್ಗೆ, ಇಲ್ಲಾಂದರೆ ಇಲ್ಲಿ ಬಂದು ಕ್ಲಿಯರ್ ಮಾಡ್ಕೊಬೋದು. ರನ್ ಮಾಡೋಕ್ಕೆ Ctrl+Shift+X ಒತ್ತಿದ್ರೆ ರನ್ ಆಗುತ್ತೆ, ಇಲ್ಲ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ರನ್ ಮಾಡಬೇಕು. ಓಕೆ, ಈಗ ಪ್ಯಾಕೇಜು ಲ್ಯಾನ್ಸ್ ಹತ್ರ ಇದೆ, ಅದಕ್ಕೆ ನಮಗೆ ಔಟ್ಪುಟ್ ಏನು ಬಂದಿದೆ, ಲ್ಯಾನ್ಸ್ ಬಿಟ್ ರೆಡ್ಯೂ ಮಿಷನ್ ಫೇಲ್ಡ್. ಈ ಥರ ಕಂಡೀಷನ್ಸ್ನ ನಾವು ಡಿಸಿಷನ್ ಮೇಕಿಂಗಿಗೆ ಯೂಸ್ ಮಾಡ್ಬೋದು, ಇಫ್ ಎಲ್ಸ್ನ. ಆಮೇಲೆ ಎಲ್ಸ್ ಇಫ್ ನೀವು ಎಷ್ಟು ಸಲ ಬೇಕಾದರೂ ಯೂಸ್ ಮಾಡ್ಬೋದು, ಇಫ್ ಎಲ್ಸ್ ಥರ ಅಲ್ಲ, ಎಲ್ಸ್ ಇಫ್ ಎಷ್ಟು ಸಲನಾದ್ರು ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಲ್ಸ್ ಇಫ್ ಕೊಡ್ತೀನಿ, ಅದಕ್ಕೆ ಪ್ಯಾಕೇಜ್ ಹೋಲ್ಡರು ಟ್ರೆವರ್ ಅಂತ ಕೊಡ್ತೀನಿ. ಎಲ್ಸ್ ಇಫ್ ಪ್ಯಾಕೇಜ್ ಹೋಲ್ಡರ್ ಈಸ್ ಈಕ್ವಲ್ ಟು ಟ್ರೆವರ್. ಈಗ ನನಗೆ ಏನಂತ ಪ್ರಿಂಟ್ ಆಗಬೇಕು, ಟೈಮ್ ಟ್ರಾವೆಲ್ ಟು GTA 5 ಅಂತ ಬರಬೇಕು. ಈಗ ಔಟ್ಪುಟ್ ಕ್ಲಿಯರ್ ಮಾಡಿ ಪ್ಯಾಕೇಜ್ ಹೋಲ್ಡರಿಗೆ ಟ್ರೆವರ್ ಅಂತ ಕೊಡ್ತೀನಿ. ಓಕೆ, ಸೇವ್ ಮಾಡಿ ರನ್ ಮಾಡಿದರೆ ಓಕೆ, ಈಗ ಟ್ರೆವರ್ ಆಯಿತು. ಟೈಮ್ ಟ್ರಾವೆಲ್ ಟು GTA 5 ಈ ಥರ ನೀವು ಎಷ್ಟಾದ್ರು ಎಲ್ಸಿಪ್ ಕೊಡ್ಕೊಬೋದು, ಡಿಪೆಂಡಿಂಗ್ ಆನ್ ನಿಮ್ಮ ಗೇಮ್ ಪ್ರಾಜೆಕ್ಟ್ ಮೇಲೆ ಅಥವಾ ಕ್ಯಾರೆಕ್ಟರ್ ಮಿಷನ್ ಆ ಥರ ಬೇಸ್ ಮೇಲೆ ಕೊಡ್ಬೋದು. ಇದ್ರ ಆದಮೇಲೆ ನೆಕ್ಸ್ಟ್ ಬರೋದು ವೈಲ್ ಲೂಪು. ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆ್ಯಮೋ ಸಿಸ್ಟಮ್ಮು. ಆ್ಯಮೋನ ಯಾವ ಥರ ವೈಲ್ ಲೂಪಲ್ಲಿ ಯೂಸ್ ಮಾಡ್ಕೊಬೋದು ಅಂತ ನೋಡೋಣ. ಅದಕ್ಕೆ ವೈಲ್ ಲೂಪ್ ಅಂತ ಕಮೆಂಟ್ ಹಾಕ್ತೀನಿ. ಇದಕ್ಕೆ ಯೂಸ್ ಮಾಡ್ತಿರೋ ಎಕ್ಸಾಂಪಲ್ ಬಂದುಬಿಟ್ಟು ಆ್ಯಮೋ ಸಿಸ್ಟಮು, ಅಂದರೆ ಆ್ಯಮೋ ಯಾವ ಥರ ಖಾಲಿ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ನೆಕ್ಸ್ಟು ವೇರಿಯೇಬಲ್ ಬಂದುಬಿಟ್ಟು ಬುಲೆಟ್ಸ್ ಅಂತ ಕೊಡ್ತೀನಿ. ಇದು ಇಂಟೀಜರ್ ಟೈಪು, ಮತ್ತು ನನ್ನ ಹತ್ರ ಎಷ್ಟು ಬುಲೆಟ್ ಇದೆ, 10 ಬುಲೆಟ್ ಇದೆ. ಓಕೆ, ನೆಕ್ಸ್ಟು ಇಲ್ಲಿ ವೈಲ್ ಕಂಡೀಷನ್ ಹಾಕ್ತೀನಿ. ವೈಲ್ ಹಾಕ್ಬಿಟ್ಟು ಬುಲೆಟ್ಸ್ ಏನಾದರೂ 0ಕ್ಕಿಂತ ಜಾಸ್ತಿ ಇದ್ದರೆ ನನಗೆ ಬುಲೆಟ್ಸ್ ಕೌಂಟ್ ಆಗಬೇಕು, ಎಷ್ಟು ಬುಲೆಟ್ಸ್ ಒಂದು ಶೂಟಿಗೂ ಖರ್ಚಾಗ್ತಿದೆ ಅಂತ. ಆಮೇಲೆ -=1 ಅಂದರೆ ಒಂದು ಶೂಟಿಗೆ 1 ಬುಲೆಟ್ ಕಮ್ಮಿ ಆಗ್ತಿದೆ ಅಂತ. ಈ ಥರ ಬರೀ ಕನ್ಫ್ಯೂಷನ್ ಆದರೆ ಬುಲೆಟ್ಸ್ -1 ಅಂತಲೂ ಬರಿಬೋದು. ಎರಡು ಸೇಮು, ಈ ಥರನೇ ಯೂಸ್ ಮಾಡ್ತೀನಿ. -1 ಅಂದರೆ ಬುಲೆಟ್ಸ್ -1 ಅಂತ. ನೆಕ್ಸ್ಟು ನನಗೆ ಬುಲೆಟ್ಸು ರೀಚ್ ಆದ ತಕ್ಷಣ 0ಗೆ ರೀಚ್ ಆದ ತಕ್ಷಣ ಇದು ಸ್ಟೇಟ್ಮೆಂಟು ಬ್ರೇಕ್ ಆಗಬೇಕು. ಅದಕ್ಕೆ ಇಫ್ ಕಂಡೀಷನ್ ಹಾಕ್ತೀನಿ. ಇಫ್ ಬುಲೆಟ್ಸ್ =0, ಆವಾಗ ನನಗೆ ಕಂಡೀಷನ್ನು ಬ್ರೇಕ್ ಆಗಬೇಕು. ನೆಕ್ಸ್ಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀನಿ. ಪ್ರಿಂಟ್ ಟಾಮಿ ಫೈರ್ಸ್ ಎ ಶಾಟ್. ಬುಲೆಟ್ಸು ಎಷ್ಟು ಲೆಫ್ಟ್ ಆಗಿದೆ, ಅದು ಬುಲೆಟ್ಸ್ ಲೆಫ್ಟ್. ನೆಕ್ಸ್ಟ್ ವೇರಿಯೇಬಲ್ ಬಂದ್ಬಿಟ್ಟು ಬುಲೆಟ್ಸು. ಇಲ್ಲಿ ಇಂಟೆಂಡೇಷನ್ ಎರರ್ ಬರ್ತಿದೆ, ಅಂದರೆ ಏನಂತ ಹೇಳ್ತಿದೆ, ಎಕ್ಸ್ಪೆಕ್ಟೆಡ್ ಇಂಟೆಂಡೆಡ್ ಬ್ಲಾಕ್ ಆಫ್ಟರ್ ವೈಲ್ ಲೂಪ್. ಅಂದರೆ ವೈಲ್ ಲೂಪ್ ಆದಮೇಲೆ ಒಂದು ಇಂಟೆಂಡ್ನ ಅದು ಎಕ್ಸ್ಪೆಕ್ಟ್ ಮಾಡ್ತಿದೆ, ಆದರೆ ನಾವಿಲ್ಲಿ ಕೊಟ್ಟಿರೋದು ಬರೀ ಸಿಂಗಲ್ ಇಂಟೆಂಡೇಷನ್ನು, ಅದಕ್ಕೆ ಎರರ್ ಬರ್ತಿದೆ. ಅದನ್ನು ತೆಗೆಯೋಕ್ಕೆ
ಸಿಂಪಲಾಗಿ ಇನ್ನೊಂದು ಇಂಟೆಂಡೇಷನ್ ಕೊಟ್ಟರೆ ಎರರ್ ಹೋಗುತ್ತೆ. ಆಮೇಲೆ ಇಲ್ಲಿ ಕೆನಾಟ್ ಯೂಸ್ ಬ್ರೇಕ್ ಔಟ್ಸೈಡ್ ದ ಲೂಪ್ ಏನು ಹೇಳ್ತಿದೆ, ಇಲ್ಲಿ ಲೂಪ್ ಹೊರಗಡೆ ನಾವು ಬ್ರೇಕ್ ಯೂಸ್ ಮಾಡಿದ್ದೀವಿ, ಬ್ರೇಕು ಅದಕ್ಕೆ ಲೂಪಿಗೆ ಅಪ್ಲೈ ಆಗಲ್ಲ ಅಂತ. ಯಾಕೆ ಹಂಗೆ ಬರ್ತಿದೆ ಅಂದರೆ, ನಾನಿಲ್ಲಿ ಬಂದುಬಿಟ್ಟು ಸಿಂಗಲ್ ಇಂಟೆಂಡೇಷನ್ ಕೊಟ್ಟಿದ್ದೀನಿ, ಆಗ ಇದು ವೈಲ್ ಲೂಪಿಂದ ಹೊರಗೆ ಬಂದಿದೆ. ಅದಕ್ಕೆ ಇಲ್ಲಿ ಡಬಲ್ ಇಂಟೆಂಡೇಷನ್ ಕೊಟ್ಟರೆ ಆವಾಗ ಇದು ವೈಲ್ ಲೂಪು ಒಳಗೆ ಆ್ಯಡ್ ಆಗುತ್ತೆ. ನೆಕ್ಸ್ಟು ಇಫ್ ಸ್ಟೇಟ್ಮೆಂಟ್ ಆದಮೇಲೆ ಇಂಟೆಂಡೇಷನ್ ಎಕ್ಸ್ಪೆಕ್ಟ್ ಮಾಡ್ತಿದೆ, ಅಂದರೆ ಬ್ರೇಕಿಗೆ ಇನ್ನೊಂದು ಇಂಟೆಂಡೇಷನ್ ಬೇಕಂತಿದೆ. ಅದಕ್ಕೆ ಈ ಬ್ರೇಕ್ನ ಇಲ್ಲಿ ಹಾಕ್ತೀನಿ, ಸಾರಿ ಕ್ಲಿಯರ್ ಮಾಡಿಬಿಟ್ಟು ಟೈಪ್ ಮಾಡ್ತೀನಿ, ಇಲ್ಲಿ ಬ್ರೇಕ್ ಆಗಬೇಕು. ಓಕೆ, ಇನ್ನೊಂದು ಎರರು ಬುಲೆಟ್ಸ್ ನಾಟ್ ಡಿಕ್ಲೇರ್ಡ್ ಇನ್ ದ ಕರೆಂಟ್ ಸ್ಕೋಪ್, ಅಂದರೆ ಬುಲೆಟ್ಸು ಕರೆಂಟ್ ಸ್ಕೋಪಲ್ಲಿ ಡಿಕ್ಲೇರ್ ಆಗಿಲ್ಲ ಅಂತ ಹೇಳ್ತಿದ್ದೆ. ಬಟ್ ನಾ ಇಲ್ಲಿ ಬುಲೆಟ್ಸ್ನ ಡಿಕ್ಲೇರ್ ಮಾಡಿದ್ದೀನಿ, ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು, ಸೊ ಎರರ್ ಬರ್ತಿತ್ತು. ಸೊ ಈ ಥರ ಇಂಟೆಂಡೇಷನ್ ಎರರ್ಸು ಅದೆಲ್ಲ ಬರ್ತಿರುತ್ತೆ. ನೀವೇನಾದರೂ ಪ್ರೋಗ್ರಾಮ್ನ ಕ್ಲಿಯರ್ ಮಾಡ್ತಿದ್ರೆ, ಆ ಥರ ಎಲ್ಲ ಮಾಡ್ತಿದ್ರೆ ಮೈನಾಗಿ ಪ್ರಾಬ್ಲಮ್ ಇರೋದೇ ಇಂಟೆಂಡೇಷನ್ದು. ಈಗ ಕೋಡ್ನ ರನ್ ಮಾಡ್ತೀನಿ, ಆವಾಗ ನಮಗೆ ಕ್ಯಾಲ್ಕುಲೇಟ್ ಆಗ್ತಾ ಬರುತ್ತೆ. ಈಗ 10 ಬುಲೆಟ್ಸ್ ಇತ್ತು, ಅದನ್ನ 1 ಶೂಟ್ ಮಾಡಿದ್ರೆ ಇಲ್ಲಿ -1 ಆಯಿತು. ನೆಕ್ಸ್ಟ್ 9 ಬುಲೆಟ್ಸ್ ಇತ್ತು, 1 ಶೂಟ್ ಮಾಡಿದ್ರೆ 8, ಅದೇ ಥರ 1 ತನಕನೂ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ನಿಮಗೇನಾದರೂ ನಿಮ್ಮ ಹತ್ರ ಒಂದು ಗನ್ ಇದೆ, ಆ ಗನ್ನು ಎಟ್ ಎ ಟೈಮ್ 2 ಬುಲೆಟ್ಸ್ನ ಫೈರ್ ಮಾಡುತ್ತೆ ಅಂತಂದರೆ ಇಲ್ಲಿ ಜಸ್ಟ್ 2 ಬುಲೆಟ್ಸು ಕಮ್ಮಿ ಆಗುತ್ತೆ ಈಚ್ ಟೈಮ್ ಅಂತ ಕೊಡಿ. ಆಮೇಲೆ ಕೋಡ್ ರನ್ ಮಾಡಿದರೆ ನಮಗೆ ಅದಕ್ಕೆ ತಕ್ಕಂಗೆ ಔಟ್ಪುಟ್ ಬರುತ್ತೆ, ಅಂದರೆ ಈಚ್ ಟೈಮು 2 ಬುಲೆಟು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ಲಾಜಿಕ್ನ ಕರೆಕ್ಟಾಗಿ ಚೆಕ್ ಮಾಡಬೇಕು. ಅಕಸ್ಮಾತ್ ನಿಮ್ಮ ಕೋಡಲ್ಲಿ 3 ಬುಲೆಟ್ಸ್ ಅಟ್ ಎ ಟೈಮ್ ಹೋಗ್ತಿರುತ್ತೆ, ನಿಮ್ಮ ಹತ್ರ 10 ಬುಲೆಟ್ ಇದೆ ಅಂದರೆ ನೀವಿಲ್ಲಿ ಇಫ್ ಬುಲೆಟ್ ಈಸ್ ಈಕ್ವಲ್ ಟು 0 ಆವಾಗ ಬ್ರೇಕ್ ಆಗಬೇಕು ಅಂತ ಕೊಟ್ಟರೆ, ಈಗ ಕೋಡ್ ರನ್ ಮಾಡ್ತೀನಿ ಇದೆ ಬುಲೆಟ್ ಈಸ್ ಈಕ್ವಲ್ ಟು 0, ಅವಾಗ ಕೋಡ್ 0 ಬ್ರೇಕ್ ಆಗಬೇಕಂದ್ರೆ ಇಲ್ಲಿ ಬ್ರೇಕ್ ಆಗಲ್ಲ. ಯಾಕಂದರೆ -3 ಆಗ್ತಾ ಬಂದಾಗ ಇಲ್ಲಿ 1 ಬಂದಾಗ ಮತ್ತೆ ಅದ್ರ -3 ಆದರೆ -2 ಬರುತ್ತೆ. ಅವಾಗ ಕೋಡ್ನ ಕರೆಕ್ಟಾಗಿ ಕೊಡಬೇಕಂದ್ರೆ ಇದರ ಲಾಜಿಕ್ ಪ್ರಕಾರ ನಾನು 1 ಬಂದ ತಕ್ಷಣ ಕೋಡ್ನ ಸ್ಟಾಪ್ ಮಾಡಬೇಕು. ಅದಕ್ಕೆ ಇಲ್ಲಿ 1 ಕೊಟ್ಟರೆ ಈಗ ಔಟ್ಪುಟ್ ನನಗೆ ಕರೆಕ್ಟಾಗಿ ಬರುತ್ತೆ. ಈಗ ನಾನು ರನ್ ಮಾಡಿದರೆ ಕರೆಕ್ಟಾಗಿ ಔಟ್ಪುಟ್ ಬರುತ್ತೆ. ಸೊ ಲಾಜಿಕ್ ಮತ್ತು ಇಂಟೆಂಡೇಷನ್ ಎರಡು ಭಾರಿ ಮುಖ್ಯ. ಇದಾದಮೇಲೆ ನೆಕ್ಸ್ಟು ಫಾರ್ ಲೂಪ್ ಯೂಸ್ ಮಾಡೋಣ. ಅದಕ್ಕೆ ಅರೇ ಬೇಕಾಗುತ್ತೆ. ಅರೇ ಬಗ್ಗೆ ನೆಕ್ಸ್ಟು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ, ಅರೇ ಮತ್ತು ಡಿಕ್ಷನರಿ ಬಗ್ಗೆ. ಈಗ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಥರ ಕೊಡ್ತೀನಿ ಅಷ್ಟೇ. ಫಾರ್ ಲೂಪು ನನಗೆ ಗ್ಯಾಂಗ್ ಮೆಂಬರ್ಸ್ ಸಿಗಬೇಕು, ಅಂದರೆ ಯಾವ ಗ್ಯಾಂಗವರು ನನ್ನ ಮಿಷನ್ಗೆ ಜಾಯ್ನ್ ಆಗ್ತಾರೆ ಅಂತ. ಓಕೆ, ಈಗೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ. ಇದು ಇಂಟೆಂಡೇಷನಿಂದ ಮತ್ತೆ ಅಲ್ಲೇ ಬರುತ್ತೆ, ಅದಕ್ಕೆ ಸಿಂಗಲ್ ಇಂಟೆಂಡೇಷನ್ ಕೊಡ್ತೀನಿ. ಇಲ್ಲಾಂದರೆ ಅದು ಹೋಗಿ ವೈಲ್ ಲೂಪಿಗೆ ಜಾಯ್ನ್ ಆಗುತ್ತೆ ನನಗೆ ಟೈಪ್ ಮಾಡೋ ಕೋಡೆಲ್ಲ. ಈಗ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ, ಅದ್ರ ಹೆಸರು ಬಂದುಬಿಟ್ಟು ಗ್ಯಾಂಗ್ ಮೆಂಬರ್ಸು. ಈಗ ಇದಕ್ಕೆ ನನಗೆ ಅರೇ ಬೇಕು, ಇವ್ರನ್ನೆಲ್ಲ ಒಂದು ಅರೇಯಲ್ಲಿ ಸ್ಟೋರ್ ಮಾಡೋಣ. ಅದಕ್ಕೆ ನೀವು ಸೇವ್ ಮಾಡೋದು, ಅದಕ್ಕೆ ಸ್ಟ್ರಿಂಗ್ ಟೈಪ್ ತೊಗೊತೀನಿ. ಇಂಟೀಜರ್ ಯಾವುದು ಕೊಡ್ತಿಲ್ಲ ಸದ್ಯಕ್ಕೆ, ಅವ್ರ ನೇಮ್ ಅಷ್ಟೇ ಕೊಡ್ತಿರೋದು. ಅಕಸ್ಮಾತ್ ನೇಮ್ ಏಜ್ ಎರಡು ಕೊಡ್ತಿದ್ರೆ ನಾವು ಸ್ಟ್ರಿಂಗ್ ಮತ್ತು ಇಂಟೀಜರ್ ಎರಡು ತೊಗೊಬೋದು. ಈಗ ಸದ್ಯಕ್ಕೆ ಫಸ್ಟ್ ಮೆಂಬರ್ ಯಾರು ಅಂದರೆ ಟಾಮಿನೇ ಆಗಿರ್ತಾನೆ. ನೆಕ್ಸ್ಟು ಸೆಕೆಂಡ್ ಮೆಂಬರು ಲ್ಯಾನ್ಸ್ ಆಗಿರ್ತಾನೆ. ನೆಕ್ಸ್ಟ್ ಥರ್ಡ್ ಮೆಂಬರ್ ಬಂದುಬಿಟ್ಟು ಡಯಾಸ್ ಅಂತ ಕೊಡ್ತೀನಿ. ಆದಷ್ಟು ವೈಸಿಟಿ ಕ್ಯಾರೆಕ್ಟರ್ಸಲ್ಲಿರೋರನ್ನೇ ಕೊಡ್ತೀನಿ, ನೆನಪಾದವ್ರನ್ನೆಲ್ಲ. ನೆಕ್ಸ್ಟು ಇನ್ನೊಬ್ಬ ರೋಸನ್ಬರ್ಗ್ ಅಂತ ಕೊಡ್ತೀನಿ.
ನೆಕ್ಸ್ಟ್ ಇನ್ನೊಬ್ಬ ಸೋನಿ, ನೆಕ್ಸ್ಟ್ ಮರ್ಸಿಡೀಸ್ ಅಂತ ಕೊಡ್ತೇನೆ. ಓಕೆ, ಇಷ್ಟು ಅರೇ ಕ್ರಿಯೇಟ್ ಮಾಡೀನಿ. ಅರೇದು ಮೇಯ್ನ್ ಯೂಸ್ ಏನಂದರೆ, ಈಗ ಸಿಮಿಲರ್ ಇರೋ ಥಿಂಗ್ಸ್ನ ಸೇವ್ ಮಾಡೋದು. ಅಕಸ್ಮಾತ್ ನಾನೀಗ ಅರೇಸ್ನ ಯೂಸ್ ಮಾಡಿಲ್ಲದೆ ಗ್ಯಾಂಗ್ ಮೆಂಬರ್ ಸೇವ್ ಮಾಡಬೇಕಂತಿದೆ, ಪ್ರತಿಯೊಬ್ಬರಿಗೂ ನಾನು ವೇರಿಯೇಬಲ್ಸ್ ಬರ್ಕೊತ ಹೋಗಬೇಕು. ಫಾರ್ ಎಕ್ಸಾಂಪಲ್, ವೇರಿಯೇಬಲ್ ಗ್ಯಾಂಗ್ ಮೆಂಬರ್ 1 ಅಂದರೆ ಟಾಮಿ ಆಗಿರ್ತಾನೆ. ಸೊ ವೇರಿಯೇಬಲ್ ಗ್ಯಾಂಗ್ ಮೆಂಬರ್ 1 ಮತ್ತು ಅವನು ಟೈಪು ಸ್ಟ್ರಿಂಗು ಟಾಮಿ, ವೇರಿಯೇಬಲ್ ಗ್ಯಾಂಗ್ ಮೆಂಬರ್ 2 ಆನ್ ಟೈಪು ಸ್ಟ್ರಿಂಗು ಲ್ಯಾನ್ಸು, ಆ ಥರ ಎಲ್ಲ ಕೊಡೋದನ್ನ ಅವಾಯ್ಡ್ ಮಾಡೋಕ್ಕೆ ಸಿಂಪಲಾಗಿ ಅರೇಯಲ್ಲಿ ಅವ್ರನ್ನ ಸೇವ್ ಮಾಡಿಬಿಟ್ರೆ ಕೋಡು ಸಣ್ಣದಾಗುತ್ತೆ, ನಮ್ಮ ಟೈಮು ಸೇವ್ ಆಗುತ್ತೆ. ಸೊ ಆ ಥರ ಅರೇಸ್ ಯೂಸ್ ಮಾಡ್ಬೋದು. ಇನ್ನೂ ಇನ್ ಡೀಟೇಲ್ಡ್ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ, ಅರೇಸು ಡಿಕ್ಷನರೀಸು ಯಾವ ಥರ ಯೂಸ್ ಮಾಡೋದು ಅಂತ. ಈಗ ಸದ್ಯಕ್ಕೆ ಈ ಥರ ತಿಳ್ಕೊಳ್ಳಿ. ನೆಕ್ಸ್ಟು ಫಾರ್ ಮೆಂಬರ್ಸ್ ನಾನು ವೇರಿಯೇಬಲ್ ನೇಮ್ ಏನು ಕೊಟ್ಟೀನಿ, ಗ್ಯಾಂಗ್ ಮೆಂಬರ್ಸ್ ಅಂತ ಕೊಡ್ತೀನಿ. ಮೆಂಬರ್ಸ್ ಇನ್ ಗ್ಯಾಂಗ್ ಮೆಂಬರ್ಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ಡಬಲ್ ಇಂಟೆಂಡೇಷನ್ ಬರಬೇಕು, ಎಲ್ಲ ಫಾರ್ ಲೂಪ್ ಒಳಗೆ ಹೋಗ್ಬೇಕಂದ್ರೆ. ನೆಕ್ಸ್ಟ್ ಮೆಂಬರ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಇದು ಈಗ ನಾನು ಮೆಂಬರ್ಸ್ ಆ್ಯಡ್ ಮಾಡಬೇಕು ನನ್ನ ಮಿಷನಿಗೆ. ಅವಾಗ ನನಗೆ ಎಲ್ಲಿ ತನಕ ಮೆಂಬರ್ಸ್ ಬೇಕು ಅಂದರೆ ಡಯಾಸ್ ತನಕ ಮೆಂಬರ್ ಬೇಕು. ಡಯಾಸ್ ಬಂದ ತಕ್ಷಣ ಮೆಂಬರ್ಸ್ ಆ್ಯಡ್ ಆಗೋದು ಸ್ಟಾಪ್ ಆಗಬೇಕು. ನನಗೆ ಟಾಮಿ ಮತ್ತು ಲ್ಯಾನ್ಸ್ ಇಬ್ಬರೇ ಬೇಕು. ಡಯಾಸಿಂದ ಆ ಕಡೆ ಇರೋ ಯಾವ ಮೆಂಬರ್ಸು ನನಗೆ ಈ ಮಿಷನಿಗೆ ಬೇಡ. ಅದಕ್ಕೆ ಇಫ್ ಮೆಂಬರ್ ಈಸ್ ಈಕ್ವಲ್ ಟು ಡಯಾಸ್ ಆದರೆ ನನಗೆ ಕೋಡು ಬ್ರೇಕ್ ಆಗಬೇಕು, ಲೂಪಿಂಗ್ ಸ್ಟೇಟ್ಮೆಂಟು. ಅದಕ್ಕೆ ಇಲ್ಲಿ ಡಯಾಸ್ ಅಂತ ಕೊಡ್ತೀನಿ. ನೆಕ್ಸ್ಟು ಏನಾಗಬೇಕು, ಬ್ರೇಕ್ ಆಗಬೇಕು. ಇಲ್ಲಿ ಮೆಂಬರ್ಸ್ ಅಂತ ಕೊಡ್ತೀನಿ. ಸೊ ಮೆಂಬರ್ಸ್ ಬೆಟರ್ ಮೆಂಬರ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ನಾನು ಏನು ಹೇಳಿನಿ ಕಂಡೀಷನ್ನು, ನನಗೇನಾದರೂ ಡಯಾಸ್ ಬಂದರೆ ನನಗೆ ಲೂಪ್ ಬ್ರೇಕ್ ಆಗಬೇಕು, ಫಾರ್ ಲೂಪು. ಅದ್ರ ನೆಕ್ಸ್ಟ್ ಇರೋ ಯಾರೂ ಆ್ಯಡ್ ಆಗಬಾರ್ದು. ಡಯಾಸ್ ತನಕ ಯಾರಿದ್ದಾರೋ ಅವ್ರು ಅಷ್ಟು ಜನ ಮಾತ್ರ ನನಗೆ ಈ ಮಿಷನಿಗೆ ಬೇಕು. ಆ ಥರ ಕಂಡೀಷನ್ ಕೊಟ್ಟಿದ್ದೀನಿ. ಈಗ ಕೋಡ್ ರನ್ ಮಾಡಿದರೆ, ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ಏನೂ ಪ್ರಿಂಟ್ ಆಗಲಿಲ್ಲ. ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಬಂದುಬಿಟ್ಟು ಯಾವ ಮೆಂಬರ್ಸ್ ಜಾಯ್ನ್ ಆದರು ಅಂತ ಕೊಡ್ತೀನಿ. ಇಲ್ಲಿ ಏನು ಕೊಟ್ಟೀನಿ, ಮೆಂಬರ್. ಸೊ ಮೆಂಬರ್ಸ್ನ ಕೊಡ್ತಾ ಹೋಗುತ್ತೆ. ಅದ್ರ ನೆಕ್ಸ್ಟು ಅವ್ರ ಹೆಸರು ಮೆಂಬರ್ ಅಂತ ಬಂದರೆ ಯಾವ ಮೆಂಬರ್ ಜಾಯ್ನ್ ಆದ ಅವನ ಹೆಸರು ಬರುತ್ತೆ. ನೆಕ್ಸ್ಟು ಅವ್ನು ಜಾಯ್ನ್ ಆದ ಅಂತ ಬರಬೇಕು ನನಗೆ. ಅದಕ್ಕೆ ಜಾಯಿನ್ಸ್ ದ YCT ಮಿಷನ್. ಜಾಯಿನ್ಸ್ ದಿ YCT ಮಿಷನ್. ಇದಾದಮೇಲೆ ಪ್ರೋಗ್ರಾಮ್ನ ಸೇವ್ ಮಾಡಿ ರನ್ ಮಾಡಿದ್ರೆ ಈಗ ಕರೆಕ್ಟಾಗಿ ಔಟ್ಪುಟ್ ಬರುತ್ತೆ. ಟಾಮಿ ಜಾಯಿನ್ಸ್ ದ YCT ಮಿಷನ್, ಲ್ಯಾನ್ಸ್ ಜಾಯಿನ್ಸ್ ದ YCT ಮಿಷನ್ನು. ಬಟ್ ಇಲ್ಲೇನಾಯಿತು, ಡಯಾಸು ಬಂದ ತಕ್ಷಣ ಕೋಡ್ ಬ್ರೇಕ್ ಆಯಿತು. ಅವನಿಂದ ಹಿಡಿದು ನೆಕ್ಸ್ಟ್ ಯಾರಿದ್ದಾರೋ ಯಾರು ನಮಗೆ ಆ್ಯಡ್ ಆಗಿಲ್ಲ. ಈಗ ನಮಗೆ ಏನಾಗಬೇಕಂತಿದ್ರೆ ಡಯಾಸ್ ಬಿಟ್ಟು ಇನ್ನೆಲ್ಲರೂ ಆ್ಯಡ್ ಆಗಬೇಕು, ಅವ್ನು ಮಾತ್ರ ಸ್ಕಿಪ್ ಆಗಬೇಕು. ಆವಾಗ ನಾವು ಕಂಡೀಷನ್ನ ಯೂಸ್ ಮಾಡ್ಕೊಬೋದು. ಬ್ರೇಕ್ ಬದಲು ನೀವು ಇಲ್ಲಿ ಕಂಡೀಷನ್ ಅಂತ ಹಾಕ್ಕೊಂಡ್ರೆ ಕಂಡೀಷನ್ ಅಲ್ಲ, ಕಂಟಿನ್ಯೂ, ಮೈ ಬ್ಯಾಡ್. ಓಕೆ, ಕಂಟಿನ್ಯೂ ಅಂತ ಕೊಟ್ಟರೆ ಡಯಾಸ್ ಸ್ಕಿಪ್ ಆಗ್ತಾನೆ. ಡಯಾಸ್ ಬಿಟ್ಟು ಇನ್ಯಾರಿದ್ದಾರೋ ಅವರೆಲ್ಲ ಆ್ಯಡ್ ಆಗ್ತಾರೆ. ಈಗ ಔಟ್ಪುಟ್ ಕ್ಲಿಯರ್ ಮಾಡಿ ರನ್ ಮಾಡ್ತೀನಿ ನಾನು. ಈಗ ನೋಡ್ಬೋದು, ಫಸ್ಟನು ಟಾಮಿ ಜಾಯ್ನ್ ಆಗಿದ್ದಾನ, ಟಾಮಿ ಜಾಯ್ನ್ಸ್ ದ ಮಿಷನ್. ನೆಕ್ಸ್ಟು ಲ್ಯಾನ್ಸ್ ಕೂಡ ಜಾಯ್ನ್ ಆಗಿದ್ದಾನೆ. ಬಟ್ ಡಯಾಸ್ ನೋಡಿದ್ರೆ ಡಯಾಸ್ ಜಾಯ್ನ್ ಆಗಿಲ್ಲ. ಅವ್ನು ನೆಕ್ಸ್ಟ್ ಇರೋನು ಯಾರು, ರೋಸನ್ಬರ್ಗ್ ಜಾಯ್ನ್ ಆಗಿದ್ದಾನೆ, ಸೋನಿ ಜಾಯ್ನ್ ಆಗಿದ್ದಾನೆ. ನೆಕ್ಸ್ಟು ಮರ್ಸಿಡೀಸ್ ಅವನು ಜಾಯ್ನ್ ಆಗಿದ್ದಾನೆ. ಈ ಥರ
ಫಾರ್ ಲೂಪ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ರೇಂಜ್ ಲೂಪ್ ಒಂದಿದೆ, ಅದ್ರ ಬಗ್ಗೆ ನೋಡೋಣ. ಈಗ ನಾನು ಇದರಿಂದ ಹೊರಗೆ ಬರಬೇಕು, ಅದಕ್ಕೆ ಇಂಟೆಂಡೇಷನ್ ಸಿಂಗಲ್ ಕೊಡ್ತೀನಿ. ನೆಕ್ಸ್ಟು ಕಮೆಂಟ್ ಬಂದುಬಿಟ್ಟು ಇದು 4ನೇದು, ಇದಕ್ಕೆ ನೇಮ್ ಬಂದುಬಿಟ್ಟು ನಾನು ರೇಂಜ್ ಲೂಪ್ ಅಂತ ಕೊಡ್ತೀನಿ. ಇದನ್ನು ನಾನು ಎನಿಮಿ ಕೌಂಟಿಗೆ ಯೂಸ್ ಮಾಡ್ತೀನಿ, ಅಂದರೆ ಎಷ್ಟು ಜನ ಎನಿಮೀಸು ಅಂತ ಕೌಂಟ್ ಮಾಡೋಕ್ಕೆ. ಈಚ್ ಎನಿಮೀಸ್ ಡೆತ್ ಆದಾಗಲೂ ನನಗೆ ಎನಿಮಿ ಕೌಂಟು ಬರ್ತಾ ಹೋಗಬೇಕು. ಅದಕ್ಕೆ ನಾನು ಫಾರ್ ಲೂಪ್ ಹಾಕ್ತೀನಿ. ಫಾರ್ ಎನಿಮೀಸ್ ಇನ್ ರೇಂಜ್ ಅಂತ ಕೊಡ್ತೀನಿ. ಫಾರ್ ಎನಿಮೀಸ್ ಇನ್ ರೇಂಜ್ ಎಲ್ಲಿಂದ 1 to 22 ಎನಿಮೀಸ್ ಇದ್ದಾರೆ ಅಂದ್ಕೊಳ್ಳಿ. ನೆಕ್ಸ್ಟು ಪ್ರಿಂಟ್ ಆಗಬೇಕು ನನಗೆ ಅವರೆಲ್ಲರೂ. ಅದಕ್ಕೆ ಎನಿಮಿ ಗ್ಯಾಂಗ್ ಮೆಂಬರ್ ಲೆಫ್ಟ್, ಎನಿಮಿ ಗ್ಯಾಂಗ್ ಮೆಂಬರ್ಸ್ ಲೆಫ್ಟು. ನೆಕ್ಸ್ಟು ಏನು ಪ್ರಿಂಟ್ ಆಗಬೇಕು, ಎನಿಮೀಸ್ ಪ್ರಿಂಟ್ ಆಗಬೇಕು. ಎನಿಮೀಸ್ ಎಲ್ಲಿಂದ 1ಇಂದ 22 ತನಕ ಪ್ರಿಂಟ್ ಆಗಬೇಕು. ಇಲ್ಲೇನಂತ ಕೊಟ್ಟಿನೋ ಅದನ್ನೇ ನಾನು ಇಲ್ಲೂ ಕೊಡಬೇಕು. ಎನಿಮೀಸ್ ಅಂತ ಕೊಟ್ಟಿನಿ, ಸಾರಿ, ಇಲ್ಲೂ ಅದನ್ನ ಕೊಡ್ತೀನಿ. ಓಕೆ, ಈಗ ಸೇವ್ ಮಾಡಿ ರನ್ ಮಾಡಿದರೆ ಎನಿಮಿ ಗ್ಯಾಂಗರ್ ಮೆಂಬರ್ಸ್ ಲೆಫ್ಟ್ ಅಂದರೆ ಕೌಂಟ್ ಆಗ್ತಾ ಹೋಗುತ್ತೆ ಎಷ್ಟೆಷ್ಟು ಜನ ಸತ್ತೋದ್ರು ಅಂತ. 1 to 2 ಕೊಡ್ಬೋದು, ಇಲ್ಲ ಜಸ್ಟ್ 22 ಕೊಟ್ರೂ ಸೇಮ್ ಅದೇ ಔಟ್ಪುಟ್ಟೇ ಬರುತ್ತೆ. ಸೇಮ್ 22. ಇಲ್ಲಿ ನೋಡಿ 21 ಅಂತ ಬರುತ್ತೆ, ಬಿಕಾಸ್ ಯಾವಾಗಲೂ 0ಇಂದ ಇದಾಗುತ್ತೆ. ಯಾವಾಗಲೂ ಅಷ್ಟೇ ಅರೇಸು ಅಥವಾ ಯಾವುದೇ ಲೂಪಲ್ಲೂ ನಾವು ಕೌಂಟ್ ಆಗೋದು 0ಇಂದನೇ. ಸೊ ನೀವು ಏನು ಕೊಟ್ಟರು ಅದು 0ಇಂದನೇ ಕೌಂಟ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಪ್ರಿಂಟ್ ಸ್ಟೇಟ್ಮೆಂಟ್ ತೋರಿಸ್ತೀನಿ. ನಾನು ಇಲ್ಲಿ ಅರೇ ಕ್ರಿಯೇಟ್ ಮಾಡಿದ್ದೀನಿ. ಯಾರಲ್ಲಿರೋ ಫಸ್ಟ್ ಮೆಂಬರು ಟಾಮಿ ತಾನೆ. ಟಾಮಿ ನನಗೆ ಪ್ರಿಂಟ್ ಆಗಬೇಕು ಅಂತಿದ್ರೆ ನಾನು ಯಾವ ಥರ ಕೊಡಬೇಕು ಅಂತಿದ್ರೆ ಪ್ರಿಂಟ್ ಗ್ಯಾಂಗ್ ಮೆಂಬರ್ ಫಸ್ಟ್ ಅನ್ನು, ಓಕೆ, ಈ ಥರ ಕೊಡ್ತೀನಿ. ಫಸ್ಟ್ ಗ್ಯಾಂಗ್ ಮೆಂಬರ್ ಈಸ್ ಅಂತ ಕೊಟ್ಟು ನನಗೆ ಅರೇ ಹೆಸರು ಬೇಕು. ಅರೇ ಹೆಸರು ಬಂದ್ಬಿಟ್ಟು ಏನು ಕೊಟ್ಟಿದ್ದೀನಿ ಇಲ್ಲಿ ಗ್ಯಾಂಗ್ ಮೆಂಬರ್ಸ್ ಅಂತ. ಅದನ್ನ ಇಲ್ಲಿ ಸೇವ್ ಮಾಡ್ತೀನಿ. ನನಗೆ ಫಸ್ಟ್ ಆನ್ ಪ್ರಿಂಟ್ ಆಗಬೇಕು. ನನಗೆ ಫಸ್ಟ್ ಆನ್ ಪ್ರಿಂಟ್ ಆಗಬೇಕಂತಿದ್ರೆ ನಾ ಇಲ್ಲಿ ಅಕಸ್ಮಾತ್ 1 ಅಂತ ಹಾಕಿದರೆ ನನಗೆ ಟಾಮಿ ಬರಲ್ಲ, ಲ್ಯಾನ್ಸ್ ಅಂತ ಬರುತ್ತೆ. ಲ್ಯಾನ್ಸ್ ಅಂತ ಬಂತು, ಬಟ್ ನಾ ಇಲ್ಲಿ ಕೊಟ್ಟಿರೋದು 1. ಆದರೂ ಲ್ಯಾನ್ಸ್ ಯಾಕೆ ಬಂತು ಅಂದರೆ ಇದು ಕೌಂಟ್ ಆಗೋದು 0ಇಂದ. ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಅರೇಸ್ ಬಿಗಿನ್ ಆಗೋದು 0ಇಂದ. ಈಗ ನಾ ಏನಾದ್ರು 0 ಕೊಟ್ಟರೆ ನನಗೆ ಫಸ್ಟ್ ಮೆಂಬರ್ ಪ್ರಿಂಟ್ ಆಗ್ತಾನೆ. ಫಸ್ಟ್ ಗ್ಯಾಂಗ್ ಮೆಂಬರ್ ಇಸ್ ಟಾಮಿ. ಈ ಥರ ವರ್ಕ್ ಆಗುತ್ತಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದಿದೆ, 1 to 21 ಕೊಟ್ಟೆ. ನೆಕ್ಸ್ಟು 3 ಮೆಂಬರ್ಸು ಸಾಯ್ತಾ ಹೋದ್ರು ಅಂದ್ಕೊಳ್ಳಿ. ಆವಾಗ ಇಲ್ಲಿ 3 ಕೊಡ್ತೀನಿ. ಇಲ್ಲಿ ಔಟ್ಪುಟ್ ಕ್ಲಿಯರ್ ಮಾಡಿ ಈಗ ರನ್ ಮಾಡಿದರೆ 1 ಆದಮೇಲೆ 3 ನಂಬರ್ಸ್ ಸ್ಕಿಪ್ ಆಗಿ 22 ತನಕ ಹೋಗುತ್ತೆ. ಆ ಥರ 1 2 3 ಬರಲ್ಲ. ಈಗ 1 ಅದಾದಮೇಲೆ ನೆಕ್ಸ್ಟ್ 3 ಆದಮೇಲೆ ಯಾವ ನಂಬರ್ ಬರುತ್ತೋ ಆ ಥರ ಬರ್ತಾ ಹೋಗುತ್ತೆ. ಎನಿಮಿ ಗ್ಯಾಂಗ್ ಮೆಂಬರ್ ಲೆಫ್ಟು 7 10 13 19 ಈ ಥರ ಕೌಂಟ್ ಆಗ್ತಾ ಹೋಗುತ್ತೆ. ಈಗ ಇದನ್ನು ಪ್ರಾಪರಾಗಿ ಯಾವ ಥರ ಕೊಡಬೇಕು ಅಂತಿದ್ರೆ ರಿವರ್ಸ್ ಆರ್ಡ್ರಲ್ಲಿ ಕೊಡಬೇಕು. ಅಂದರೆ ಎನಿಮೀಸ್ ಡೆತ್ ಆದಾಗ ಡಿಕ್ರೀಸ್ ಆಗುತ್ತಲ್ಲ. ಸೊ 22 ನೆಕ್ಸ್ಟು 1 ಕೊಟ್ಟರೆ 22ಇಂದ 1 ಕೌಂಟ್ ಆಗ್ತಾ ಬರುತ್ತೆ.
22 ಇಂದ ಒನ್ನು ಆಮೇಲೆ -4 ಕೊಡ್ತೀನಿ. ಆವಾಗ 4 ಮೆಂಬರ್ಸು ಡೆತ್ ಆಗ್ತಾ ಹೋಗ್ತಾರೆ. ಅದು ಟಿಲ್ 1 ತನಕನೂ ಪ್ರಿಂಟ್ ಆಗುತ್ತೆ ಅಂತ. ಈಗ ಫಸ್ಟ್ ಗ್ಯಾಂಗ್ ಮೆಂಬರ್ ಇದನ್ನು ತೆಗಿತೀನಿ. ಇದರಿಂದ ಎರರ್ ಬರ್ತಿದೆ, ಪ್ರತಿ ಸಲನೂ ಪ್ರಿಂಟ್ ಆಗ್ತಿದೆ. ಯಾಕಂದರೆ ಇದು ಫಾರ್ ಲೂಪ್ ಇಂಟೆಂಡೇಷನಲ್ಲೇ ಬಂದ್ಬಿಟ್ಟಿತ್ತು, ಅದಕ್ಕೆ ಪ್ರತಿ ಸಲ ಪ್ರಿಂಟ್ ಆಗ್ತಿತ್ತು. ನಾ ಅಕಸ್ಮಾತ್ ಇದನ್ನು ಸಿಂಗಲ್ ಇಂಟೆಂಡೇಷನ್ ಕೊಟ್ಟರೆ ಲಾಸ್ಟಿಗೆ ಒಂದು ಸಲ ಪ್ರಿಂಟ್ ಆಗುತ್ತೆ. ಈಗ ಇದು ಬೇಡ, ನಮಗೆ ನೀಡಿಲ್ಲ. ಸೊ ಈಗ ಔಟ್ಪುಟ್ ಕ್ಲಿಯರ್ ಮಾಡಿ ಈಗ ರನ್ ಮಾಡಿದರೆ ನನಗೆ 22 ಮೆಂಬರ್ಸ್ ಇದ್ದರು. ನೆಕ್ಸ್ಟು 1 ತನಕನೂ ಅದು ಕೌಂಟ್ ಆಗ್ತಾ ಹೋಗುತ್ತೆ. ಈಚ್ ಟೈಮು 4 ಮೆಂಬರ್ಸು ಡೆತ್ ಆಗ್ತಾ ಹೋಗ್ತಾರೆ. ಸೊ 22 ಇಂದ 1 ತನಕ 4 ಮೆಂಬರ್ಸು